Many people say, how long do you pray? ಅನೇಕ ಜನರು ಹೇಳ್ತಾರೆ, ನೀವು ಎಷ್ಟೊತ್ತು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. They tell me stories of somebody who prayed for 4 hours or 5 hours. ಅನೇಕರು ನನಗೆ ಹೇಳ್ತಾರೆ, ಕೆಲವರು 4 ತಾಸು 5 ತಾಸುಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ. And I say, you want me to tell you how long I pray? ನಾನು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀನಿ ಅಂತ ನೀವು ತಿಳಿದುಕೊಳ್ಬೇಕು ಅಂತ ಇದ್ದೀರಾ? ಹಾಗಾದ್ರೆ ನಾನು ಹೇಳಲ್ಲ ಅಂತ ಕೇಳ್ತೀನಿ ನಾನು ಅವರಿಗೆ. Please turn to Luke chapter 18. ಲೂಕ 18ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳ್ರಿ. I'll tell you exactly how many hours I pray. ನಾನು ಎಷ್ಟೊತ್ತು ನಿಖರವಾಗಿ ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. I obey God. ನಾನು ದೇವರಿಗೆ ವಿಧೇಯನಾಗ್ತೀನಿ. Who has told me in Luke 18 verse 1. ಲೂಕ 18ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, We must pray all the time. ನಾವು ಯಾವಾಗಲೂ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ. 24 hours. 24 ಗಂಟೆ. And must not faint. ಬೇಸರಗೊಳ್ಳಬಾರದು. So what does it mean to pray 24 hours? Obviously not being on our knees 24 hours, because Jesus was not on his knees. 24 ಗಂಟೆ ಪ್ರಾರ್ಥನೆ ಮಾಡೋದು ಅಂದ್ರೆ ಏನು? ಮೊಣಕಾಲೂರಿ 24 ಗಂಟೆ ಪ್ರಾರ್ಥನೆ ಮಾಡಬೇಕು ಅಂತನಾ? ಇಲ್ಲ, ಯೇಸು ಸ್ವಾಮಿ ಆ ರೀತಿಯಾಗಿ ಮಾಡಲಿಲ್ಲ. He worked as a carpenter for so many hours. ಯೇಸು ಸ್ವಾಮಿ ಅನೇಕ ತಾಸುಗಳ ಕಾಲ ಬಡಗಿಯಾಗಿ ಕೆಲಸ ಮಾಡ್ತಾ ಇದ್ರು. His prayer, like I told you earlier, he wakens my ear, and while I'm doing my other work, my ear is open. ಆತನ ಪ್ರಾರ್ಥನೆ ಯಾವ ಥರ ಇರತ್ತಪ್ಪ ಅಂತಂದ್ರೆ, ಆತನು ನನ್ನ ಕಿವಿಯನ್ನು ಜಾಗರೂಕಗೊಳಿಸುತ್ತಾನೆ. ನಾನು ಇತರ ಕೆಲಸ ಮಾಡುವಾಗಲೂ ನನ್ನ ಕಿವಿಯು ತೆರೆದಿರುತ್ತದೆ. To hear what the Lord is saying. ಕರ್ತನು ನನಗೆ ಮಾತನಾಡುವಂಥದ್ದನ್ನ ಕೇಳಿಸಿಕೊಳ್ಳಲು. It's a wonderful habit. ಇದು ಒಂದು ಬಹಳ ಅದ್ಭುತವಾದಂತಹ ಹವ್ಯಾಸ. When you get up in the morning, you hear something and you respond to it, and then throughout the day say, Lord, my ear is open. ನೀವು ಬೆಳಗಿನ ಸಮಯ ಇದ್ದಾಗ ಆತನಿಂದ ಕೇಳಿಸಿಕೊಂಡು ಅದಕ್ಕೆ ಪ್ರತಿಕ್ರಿಯಿಸಿ ದಿನಪೂರ್ತಿ ಕರ್ತರೆ ನನ್ನ ಕಿವಿ ತೆರೆದಿದೆ ಅಂತ ಹೇಳುವಂಥದ್ದು. One of the best pictures I have seen, ಒಂದು ಸುಂದರವಾದಂಥ ಚಿತ್ರಣವನ್ನ ನಾನು ನೋಡಿದ್ದೇನೆ. is in some countries they have these policemen who drive cars. ಕೆಲವು ದೇಶಗಳಲ್ಲಿ ಪೊಲೀಸರು ಕೆಲವು ಕಾರುಗಳನ್ನು ಓಡಿಸಿಕೊಂಡು ಹೋಗ್ತಿರ್ತಾರೆ. And go around immediately to react to some situation where there's a problem. ಯಾವುದಾದರೂ ಒಂದು ಪರಿಸ್ಥಿತಿ ತೊಂದರೆಗೀಡಾದಾಗ ಅವರು ತಕ್ಷಣಕ್ಕೆ ಅದಕ್ಕೆ ಪ್ರತಿಕ್ರಿಯಿಸಿ ಅಲ್ಲಿಗೆ ಓಡಿ ಹೋಗ್ತಾರೆ ಬೇಗ. And they have a walkie-talkie in their car connected to their headquarters. ಅವರು ತಮ್ಮ ವಾಹನದಲ್ಲಿ ವಾಕಿ ಟಾಕಿ ಅನ್ನುವಂಥದ್ದನ್ನ ಹಿಡ್ಕೊಂಡಿರ್ತಾರೆ. ಅದು ಕೇಂದ್ರ ಸ್ಥಾನಕ್ಕೆ ಸಂಪರ್ಕ ಹೊಂದಿರುತ್ತಲ್ಲಿ. And it is on all the time. ಅದು ಯಾವಾಗಲೂ ಆನ್ ನಲ್ಲಿರುತ್ತದೆ, ಅಂದರೆ ಕಾರ್ಯನಿರತವಾಗಿರುತ್ತದೆ. Because any time the message may come to this policeman who's in this car. ಯಾವುದೇ ಸಮಯದಲ್ಲಿ ಆ ವಾಹನದಲ್ಲಿರುವಂತ ಪೊಲೀಸ್ಗೆ ಆ ಒಂದು ಕರೆ ಬಂದ ಕೂಡಲೇ, sometimes it may be to another policeman in the car, but this set must be open, must be kept open all the time. ಕೆಲವೊಮ್ಮೆ ಬೇರೆ ಪೊಲೀಸ್ ಅಧಿಕಾರಿ ಆ ಕಾರ್ನಲ್ಲಿರಬಹುದು, ಆದರೆ ಆ ಸಲಕರಣೆಯು ಯಾವಾಗಲೂ ಆನ್ ನಲ್ಲಿರುತ್ತದೆ, ಕಾರ್ಯನಿರತವಾಗಿರುತ್ತದೆ. And they'll call one particular policeman. ಅಲ್ಲಿ ಒಬ್ಬ ಪ್ರತ್ಯೇಕ ಪೊಲೀಸ್ ಅಧಿಕಾರಿಗೆ ಕರೆ ಬರುತ್ತಲ್ಲಿ. And that man responds to it, or sometimes may come to you. ಆ ಮನುಷ್ಯನು ಅದಕ್ಕೆ ಪ್ರತಿಕ್ರಿಯಿಸ್ತಾನೆ. ಕೆಲವೊಮ್ಮೆ ನಿಮಗೆ ಬರುತ್ತದು. Sometimes the whole day. ಕೆಲವೊಮ್ಮೆ ಇಡೀ ದಿನ This man is not called at all. ಈ ವ್ಯಕ್ತಿಗೆ ಕರೆನೇ ಮಾಡೋದಿಲ್ಲ. Because the problems are in other parts of the country, of the city. ಯಾಕಂದ್ರೆ ಸಮಸ್ಯೆಯು ಪಟ್ಟಣದ ಬೇರೆ ಒಂದು ಸ್ಥಳದಲ್ಲಿರುತ್ತೆ. But his walkie-talkie, or not walkie-talkie, that transmitting radio must be there open all the time. ಆದರೆ ಆ ಒಂದು ವಾಕಿ ಟಾಕಿ ಸಲಕರಣೆಯು ಯಾವಾಗಲೂ ತೆರೆಯಲ್ಪಟ್ಟಿರುತ್ತದೆ, ಅಂದರೆ ಕಾರ್ಯನಿರತವಾಗಿರುತ್ತದೆ. And that has been my example. ಅದು ನನಗೆ ಒಂದು ಉದಾಹರಣೆಯಾಗಿದೆ. I must have a ear that's always open to the Lord. What is the Lord saying to me all the time? I'm not listening. I'm doing many other things, but with a heart that is open to listen. ನನ್ನ ಕಿವಿಯು ಯಾವಾಗಲೂ ಕರ್ತನಿಗೆ ತೆರೆಯಲ್ಪಟ್ಟಿರಬೇಕು, ಯಾಕಂದ್ರೆ ಕರ್ತರು ಯಾವಾಗಲೂ ನನ್ನೊಟ್ಟಿಗೆ ಮಾತನಾಡ್ತಿರ್ತಾರೆ. ನಾನು ಬೇರೆ ಬೇರೆ ಕೆಲಸಗಳಲ್ಲಿ ನಿರತನಾಗಿರಬಹುದು, ಆದರೆ ನನ್ನ ಹೃದಯವು ಯಾವಾಗಲೂ ಕರ್ತನಿಂದ ಕೇಳಿಸಿಕೊಳ್ಳಲು ತೆರೆಯಲ್ಪಟ್ಟಿರಬೇಕು. I'm trying to encourage everybody here to live by the highest standard of the Christian life. What I'm telling you is the highest standard of the Christian life. ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸೋದೇನಪ್ಪಾ ಅಂತಂದ್ರೆ, ನೀವು ಕ್ರೈಸ್ತ ಜೀವಿತದ ಬಹಳ ಉನ್ನತ ಮಟ್ಟದಲ್ಲಿ ಜೀವಿಸಬೇಕು ಎಂಬುದಾಗಿ. And every one of you can live by that. ನೀವೆಲ್ಲರೂ ಆ ರೀತಿಯಾಗಿ ಜೀವಿಸಬಹುದಾಗಿದೆ. I wish somebody had told me this when I was 19 years old, when I got converted. ನಾನು 19ನೇ ವಯಸ್ಸಿನಲ್ಲಿ ಪರಿವರ್ತನೆ ಹೊಂದಿದಾಗ ನನಗೆ ಇದನ್ನ ಯಾರಾದರೂ ಹೇಳಬೇಕಾಗಿತ್ತಪ್ಪ ಅಂತ ನಾನು ಬಯಸುತ್ತಿದ್ದೆ. But I had to learn it myself. ಆದರೆ ನಾನು ಸ್ವತಃ ನಾನಾಗೆ ಇದನ್ನ ಕಲಿತುಕೊಂಡೆ. So what does it say? Men ought always to
pray. That means 24 hours. You wanted to know how many hours I pray? Here it is. ಇಲ್ಲಿ ಹೇಳತ್ತೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ, ಅಂದರೆ 24 ತಾಸುಗಳ ಕಾಲ. ನಿಮಗೆ ಗೊತ್ತಾಗಬೇಕಾ ನಾನು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀನಿ ಅಂತ? ಇಲ್ಲೇ ಇದೆ ಅದಕ್ಕೆ ಉತ್ತರ. 24 hours a day. ದಿನದ 24 ಗಂಟೆ. Not on my knees, but with the heart that's opening, because I believe. ನನ್ನ ಮೊಣಕಾಲೂರಿ ಅಲ್ಲ, ಆದರೆ ನನ್ನ ಹೃದಯವು ಯಾವಾಗಲೂ ತೆರೆಯಲ್ಪಟ್ಟಿರಬೇಕು. ನಾನು ನಂಬ್ತೀನಿ. When Jesus went into the wilderness to pray, I remember telling the Lord, I said, there's no wilderness in Bangalore. ಇಲ್ಲಿ ಹೇಳತ್ತೆ ಯೇಸು ಸ್ವಾಮಿ ಅರಣ್ಯಕ್ಕೆ ಹೋದರು ಪ್ರಾರ್ಥನೆ ಮಾಡಲು ಅಂತ. ನಾನು ಹೇಳ್ತೀನಿ ಯೇಸು ಸ್ವಾಮಿಗೆ, ಕರ್ತರೆ ಬೆಂಗಳೂರಿನಲ್ಲಿ ಅರಣ್ಯ ಇಲ್ಲ ಅಂತ. Which is the nearest wilderness? Have you found any wilderness near your place? ಇದೇ ನಿಮ್ಮ ಹತ್ತಿರ ಇರುವಂತ ಅರಣ್ಯ. ನಿಮ್ಮ ಸುತ್ತಮುತ್ತ ಯಾವ್ದಾದ್ರು ಅರಣ್ಯವನ್ನು ಕಂಡುಕೊಂಡಿದ್ದೀರಾ? I lived here for 50 years. ನಾನು ಇಲ್ಲಿ ಕಳೆದ 50 ವರ್ಷದಿಂದ ನೆಲೆಸಿದ್ದೀನಿ. I never found a wilderness. ಇಲ್ಲಿ ಅರಣ್ಯವನ್ನು ಕಂಡುಕೊಂಡಿಲ್ಲ ನಾನು. And the Lord said, your early morning bed, your bed can be a wilderness. ಕರ್ತರ್ ಹೇಳ್ತಾರೆ ನನಗೆ, ನಿನ್ನ ಬೆಳಗಿನ ಸಮಯದಲ್ಲಿ ನಿನ್ನ ಹಾಸಿಗೆಯು ನಿನಗೆ ಅರಣ್ಯವಾಗಿದೆ ಅಂತ. What did Jesus go to the wilderness to do? ಯೇಸು ಸ್ವಾಮಿ ಏನನ್ನ ಮಾಡಲು ಅರಣ್ಯಕ್ಕೆ ಹೋಗ್ತಾ ಇದ್ರು? He wanted to be quiet, to listen. ಅವರು ಶಾಂತವಾಗಿದ್ದು ಕೇಳಿಸಿಕೊಳ್ಳಬೇಕು ಎಂಬುದಾಗಿ. What is my Father saying to me? ನನ್ನ ತಂದೆಯು ನನಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಎಂಬುದನ್ನು ಕೇಳಿಸಿಕೊಳ್ಳಲು. And every one of us can do that every day. When you get up. ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಇದನ್ನ ಪ್ರತಿದಿನ ನಾವು ಮಾಡಬಹುದಾಗಿದೆ. ನೀವು ಬೆಳಗಿನ ಸಮಯ ಎದ್ದಾಗ, either while lying down or sit in your bed and say, ನೀವು ನಿಮ್ಮ ಹಾಸಿಗೆಯಲ್ಲಿ ಮಲಗಿಕೊಂಡಿರಬಹುದು ಅಥವಾ ಕೂತಿಕೊಂಡಿರಬಹುದು. Heavenly Father, Lord Jesus, speak to me. ಪರಲೋಕದ ತಂದೆಯೇ, ಕರ್ತರಾದ ಯೇಸುವೆ, ನನ್ನೊಟ್ಟಿಗೆ ಮಾತನಾಡ್ರಿ ಎಂಬುದಾಗಿ ಹೇಳಬೇಕು. Please let me hear. God is a God who speaks. ಕೇಳಿಸಿಕೊಳ್ಳುವಂತೆ ನನಗೆ ಸಹಾಯ ಮಾಡ್ರಿ ಅಪ್ಪ ದೇವರೇ ಅಂತ ಹೇಳಬೇಕು ನೀವು. ದೇವರು ಮಾತನಾಡುವಂಥ ದೇವರಾಗಿದ್ದಾರೆ.